ಆಶ್ರಮದಲ್ಲಿ 1.5 ವರ್ಷದ ಹಿಂದೆ ಆ ಹುಲಿ ಚರ್ಮವನ್ನು ಗೋರ್ಮೆಂಟಿಂದ ಅದು ಅಮರೇಂದ್ರ ಕಿರೀಟಿ ಕೊಡಬೇಕಾದ್ರೆ ಶಿವಮೊಗ್ಗ ಗೋರ್ಮೆಂಟಿಂದ DFO ಇಂದ ಪರ್ಮಿಷನ್ ಕೊಟ್ಟು ಲೆಟ್ರು. ಇದು ಅವರ ತಂದೆ ಕಾಲದ ಲೆಟ್ರು, ಗೌರ್ಮೆಂಟಿಂದ ಪರ್ಮಿಷನ್ದು. ಅಂದರೆ ನಾನು ಹುಟ್ಟೋ ಮೊದಲು ಈ ಹುಲಿ ಚರ್ಮ ಇದ್ದಿತ್ತು. ನಾನು ಹುಟ್ಟಿದ ಮೇಲೆ ಹುಲಿ ಹುಟ್ಟಿ ನಾನು ಕೊಂದೆ ಅಂತ ಒಂದು ಆಪಾದನೆ ಇತ್ತು ಅಂದ ಕಾಲದಲ್ಲಿ. ನಾನು ಹುಟ್ಟೋ ಮೊದಲಿದ್ದು ಕನ್ಸಲ್ಲಿ ಹುಲಿ ಕೊಂದಿದ್ದು ಗೊತ್ತಿಲ್ಲ, ಅದಿರಲಿ. 2ನೇದು ಡಾಕ್ಯುಮೆಂಟು ಇದು ಹೋದ ವರ್ಷ ಇದಾಗಿ 2ನೇ ದಿನ ಟ್ರಸ್ಟಿಗಳೆಲ್ಲ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಕಿರಿಕಿರಿ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಅದು ಅವ್ರಿಗೆ ರಿಟರ್ನ್ ಮಾಡುವ ಅಂದಾಗ ಅವ್ರಿಗೆ ಕೊಟ್ಟಾಗ ಅವ್ರು ನನ್ನ ಹತ್ರ ಕೇಳಿದರು, ಇದು ಯಾವ್ದಾದ್ರು ಮಠಕ್ಕೆ ಕೊಡಲ. ನಾನು ಅಲ್ಲಿ ಇಲ್ಲಿ ಕೊಟ್ಟು ಮಿಸ್ಯೂಸ್ ಆಗೋದು ಬೇಡ, ನೀವು ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿ, ನಿಮಗೆ ಅದು ಮೇಂಟೈನ್ ಮಾಡಲಿಕ್ಕಾಗಲ್ಲ. ಅವ್ರು ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿದ ಲೆಟ್ರು, ಅಲ್ಲಿಂದ ಅವರು ಸ್ವೀಕಾರ ಮಾಡಿದ ಲೆಟ್ರು. ಇದರ ವಿಡಿಯೋ ರೆಕಾರ್ಡು ಇದೆ. ಇದಿಷ್ಟು ಡಾಕ್ಯುಮೆಂಟ್ಸು. ಓಕೆ, ಚರ್ಚೆ ಮಾಡೋರು ಇದನ್ನೆಲ್ಲ ಇಟ್ಟು ಚರ್ಚೆ ಮಾಡಿದಾಗ ಅವರಿಗೆ ಒಂದು ತೀರ್ಮಾನಕ್ಕೆ ಬರ್ಬೋದು. ಗುರೂಜಿ ಹುಲಿ ಚರ್ಮದ ಮೇಲೆ ಕೂತಿದ್ದಾರೆ ಎಂದಿದ್ದು ತಪ್ಪು ಅಂತಲ್ಲ. ಹುಲಿ ಚರ್ಮ ಎಲ್ಲಿಂದ ಬಂತು, ಅದರ ಪರ್ಮಿಷನ್ಸ್ ಏನಿದೆ, ಅದೀಗ ಎಲ್ಲಿದೆ, ಇದಿಷ್ಟು ಮಾಹಿತಿ ಜನಕ್ಕೆ ಕೊಡಬೇಕಿತ್ತು. ಯಾಕೆ ನನ್ನ ಸ್ವತಂತ್ರ ನನಗೆ ಸಂಘಟನೆಯವರು ಆ ಕೆಲಸ ಮಾಡೋದು ಒಂದು ಲೆಕ್ಕದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸೇಫ್ ಮಾಡಲಿಕ್ಕೆ ಅವ್ರ ಕರ್ತವ್ಯ ಅವ್ರು ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ. ಪ್ರಾಣಿ ಸಂಘಟನೆ ಆಗ್ಬೋದು, ಪರಿಸರ ಹಿತರಕ್ಷಣೆ ಇರ್ಬೋದು, ಅವ್ರ ಕರ್ತವ್ಯ ಅವ್ರು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನನ್ನ ತನಕ ಆ ಪ್ರಶ್ನೆ ಬಂದಿದ್ದಕ್ಕೆ ನಾನು ಅದರದ್ದು ಸ್ಪಂದನೆ ಆಶ್ರಮದ ವತಿಯಿಂದ ಮಾಡಬೇಕಿತ್ತು, ಮಾಡಿದ್ದೆ. ಅವರು ಇದು ಸನ್ಯಾಸಿಗಳಿಟ್ಕೊಳ್ಳೋದು ಮಠದಲ್ಲಿರಲಿ ಅಂತ ಹೇಳಿ ತಂದು ಕೊಟ್ಟರು. ಒಂದಿನ ನಾವು ಅದರಲ್ಲಿ ಕೂರಬೇಕು ಅಂದರು, ಕೂತ್ಕೊಳ್ತು. ಅದರ ಫೋಟೋ ಅವರು ತಕ್ಕೊಂಡ್ರು, ಅವರು ಖುಷಿಗೆ ತಕ್ಕೊಂಡು. ಅದರಲ್ಲಿ ಅವತ್ತು ಫೋಟೋ ತಕ್ಕೊಂಡವ್ರು ಒಂದಿಬ್ಬರು ಸ್ಟೇಟಸ್ಸಿಗೂ ಫೋಟೋ ಹಾಕಿದರು. ನಂಗೆ ಗೊತ್ತಿದ್ದ ಹಾಗೆ ಅವರಿಗೆ ಯಾರು ವಾಸ್ತು ಅವರು ಯಾರು ಹೇಳಿದ್ರು ಅನಿಸುತ್ತೆ, ಅದು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ, ಸನ್ಯಾಸಿಗಳು ಕೂತ್ಕೊಳ್ಳೋ ವಸ್ತು ಮನೇಲಿ ಅದು ಸಂಸಾರಿಗಳಿಗೆ ಶ್ರೇಯಸ್ಸಲ್ಲ ಅಂತ ಯಾರೋ ಹೇಳಿದರು. ಸೊ ಮತ್ತು ಅವ್ರು ನನ್ನ ಹತ್ರ ಕೇಳಿದರು ಏನು ಮಾಡೋದು ಅಂತ. ಅದು ನೀವು ಗೌರ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿ, ಬೇರೆ ಇನ್ಯಾರಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ಅವ್ರು ಅದನ್ನು ಕೊಟ್ಟು ಆಯಿತು.